ಬೆಳಗಾವಿಯ ಲೋಕಸಭಾ ಚುನಾವಣೆಗೆ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದು ಕೂಡ ಕಗ್ಗಂಟಾಗಿ ಉಳಿದ್ರೆ ಮತ್ತೊಂದು ಕಡೆ ಮೈಸೂರಿನಲ್ಲೂ ಕೂಡ ಯಾವ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅನ್ನೋ ವಿಚಾರವೂ ಕೂಡ ಇಲ್ಲಿ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ತವರು ಕ್ಷೇತ್ರದಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಬಿಗಿ ಹಿಡಿತ ಇಲ್ವಾ ಅನ್ನೋದು ಪ್ರಶ್ನೆ. ಮೈಸೂರು, ಕೊಡಗು, ಚಾಮರಾಜನಗರ ಕ್ಷೇತ್ರಕ್ಕೆ ಸಿಗದಂತಹ ಅಭ್ಯರ್ಥಿ ಕಾಂಗ್ರೆಸ್ ನಾಯಕರಿಗೆ ಅಭ್ಯರ್ಥಿ ಆಯ್ಕೆಗೆ ದೊಡ್ಡ ತಲೆನೋವಾಗಿ ಎದುರಾಗಿದೆ. ನೋಡಿ, ಈಗ ಮೈಸೂರು, ಹಳೆ ಮೈಸೂರು ಭಾಗ ಅಂತ ಬಂದ್ರೆ ಇಲ್ಲಿ ಚಾಮರಾಜನಗರಕ್ಕೆ ಮತ್ತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನ ಕಣಕ್ಕಿಳಿಸಬೇಕು, ಯಾವ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅನ್ನೋ ಪ್ರಶ್ನೆಗೆ ಯಕ್ಷವಾಗಿ ಉಳಿತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ಅಭ್ಯರ್ಥಿಯ ಆಯ್ಕೆಗೆ ದೊಡ್ಡ ತಲೆನೋವಾಗಿದೆ. ಸತತ 2 ಬಾರಿ ಜಯಿಸಿರುವಂತಹ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಕಾಂಗ್ರೆಸ್ ನಾಯಕರಿಗೆ ಅಭ್ಯರ್ಥಿಯ ಆಯ್ಕೆಗೆ ದೊಡ್ಡ ತಲೆನೋವು ಅಂತಲೂ ಕೂಡ ಹೇಳ್ಬೋದು. ಚಾಮರಾಜನಗರ ಕ್ಷೇತ್ರದಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬಿಗಿ ಹಿಡಿತವನ್ನು ಸಾಧಿಸಿದ್ದಾರೆ. ಈ ಇಬ್ಬರ ವಿರುದ್ಧ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸಲು ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಆದರೆ ತವರಿನಲ್ಲೇ ಸಿಎಂಗೆ ಕಾಡ್ತಾ ಇದೆಯಾ ಪ್ರಬಲ ಅಭ್ಯರ್ಥಿಗಳ ಕೊರತೆ ಅನ್ನೋದು ಈಗ ಸ್ಪಷ್ಟವಾಗಿ ಕಾಣಸಿಗ್ತಾ ಇರುವಂತಹ ಚಿತ್ರಣ ಅಂತ ಹೇಳ್ಬೋದು. ಇಲ್ಲಿ ಮೈಸೂರು ಅಂತ ಬಂದ್ರೆ ಇಲ್ಲಿ ಪ್ರತಾಪ್ ಸಿಂಹ ಅವರು, ಚಾಮರಾಜನಗರ ಅಂತ ಬಂದ್ರೆ ವಿ ಶ್ರೀನಿವಾಸ್ ಅವರು ಬಿಗಿ ಹಿಡಿತವನ್ನ ಸಾಧಿಸಿದ್ದಾರೆ. 2 ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿರುವಂತಹ ಸಿದ್ದರಾಮಯ್ಯ ಮೈಸೂರಿನಿಂದ ಕಣಕ್ಕಿಳಿಯಲು ಸಚಿವ ಕೆ ವೆಂಕಟೇಶ್ಗೆ ಒತ್ತಡ ಹೇರ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಸ್ಪರ್ಧೆಗೆ ಎಚ್ಸಿ ಮಹದೇವಪ್ಪ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಶಾಸಕ ಪುಟ್ಟರಂಗ ಶೆಟ್ಟಿಯ ಮೇಲೆ ಸ್ಪರ್ಧೆ ಮಾಡುವಂತೆ ಒತ್ತಡವನ್ನ ಹೇರ್ತಾ ಇರುವಂತಹ ಕೈ ನಾಯಕರು ಸೋಲಿನ ಭೀತಿಯಿಂದ ಹಿಂದೇಟನ್ನ ಹಾಕ್ತಾ ಇದ್ದಾರಾ ಕೈ ಅಭ್ಯರ್ಥಿಗಳು? ಸಿಎಂ ಸಿದ್ದರಾಮಯ್ಯಗೆ ತಮ್ಮದೇ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಸಿಗದೆ ಹಿನ್ನಡೆಯಾಗ್ತಾ ಇದೆ. 2 ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿರುವಂತಹ ಸಿದ್ದರಾಮಯ್ಯನವರು ಮೈಸೂರಿನಿಂದ ಕಣಕ್ಕಿಳಿಯಲು ಸಚಿವ ಕೆ ವೆಂಕಟೇಶ್ ಅವರಿಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಮತ್ತೊಂದು ಕಡೆ ಚಾಮರಾಜನಗರದಲ್ಲಿ ಸ್ಪರ್ಧೆಗೆ ಎಚ್ಸಿ ಮಹದೇವಪ್ಪ ಅವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಶಾಸಕ ಪುಟ್ಟರಂಗ ಶೆಟ್ಟಿಯ ಮೇಲೆ ಕೂಡ ಅವರು ಸ್ಪರ್ಧೆ ಮಾಡುವಂತೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸೋಲಿನ ಭೀತಿಯಿಂದಾಗಿಯೇ ಸಚಿವರೇ ಕಣಕ್ಕಿಳಿಯಲು ಭಯ ಬೀಳ್ತಾ ಇದ್ದಾರಾ, ಹಿಂದೇಟನ್ನ ಹಾಕ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಸರಳವಾಗಿ ಅನಿಸುತ್ತೆ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರಂಗಸ್ವಾಮಿ. ಈಗ ಪ್ರತಿಷ್ಠೆಯಾಗಿ ಉಳಿದಿರುವಂತಹ ಕ್ಷೇತ್ರ ಅಂತ ಅಂದ್ರೆ ಸಿದ್ದರಾಮಯ್ಯನವರಿಗೆ ಚಾಮರಾಜನಗರ, ಮೈಸೂರು. ಚಾಮರಾಜನಗರದಲ್ಲಿ ವಿ ಶ್ರೀನಿವಾಸ್ ಅವರು ಹಿಡಿತವನ್ನ ಸಾಧಿಸಿದ್ದಾರೆ. ಮೈಸೂರು ಅಂತ ಬಂದ್ರೆ ಇಲ್ಲಿ ಪ್ರತಾಪ್ ಸಿಂಹ ಅವರು ತಮ್ಮದೇ ಆದಂತಹ ಹಿಡಿತವನ್ನ ಸಾಧಿಸಿದ್ದಾರೆ. ಇವರಿಬ್ಬರಿಗೂ ಟಕ್ಕರ್ ಫೈಟ್ ಅನ್ನ ಕೊಡಬೇಕು ಅಂತಂದ್ರೆ ಪ್ರಬಲವಾದ ಅಭ್ಯರ್ಥಿ ಬೇಕು. ಆ ಹುಡುಕಾಟ ಈಗ ಕಗ್ಗಂಟಾಗಿ ಉಳಿದಿರುವಂತಹ ಕಾಂಗ್ರೆಸ್ಗೆ ಈಗ ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ. ಶ್ವೇತಾ, ಪ್ರಾಥಮಿಕವಾಗಿ 2 ಕ್ಷೇತ್ರಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಆ ಸಂದರ್ಭದಲ್ಲಿ ಮೈಸೂರು ಕ್ಷೇತ್ರಕ್ಕೆ ಬರೋಬ್ಬರಿ 14 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಚಾಮರಾಜನಗರಕ್ಕೆ 6ಕ್ಕೂ ಹೆಚ್ಚು ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಆದರೆ ಅಷ್ಟು ಆಕಾಂಕ್ಷಿಗಳ ಪೈಕಿ ಗೆಲ್ಲುವ ಅಭ್ಯರ್ಥಿ ಅಂತ ಪರಿಗಣಿಸೋದ್ರೆ 2 ಕ್ಷೇತ್ರಗಳಿಗೆ ಆ ಕೊರತೆ ಅನ್ನುವ ರೀತಿಯಲ್ಲೇ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿಯೇ 2 ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಹೆಸರುಗಳು ತೇಲಿ ಬಿಡುವಂತಹ ಅಥವಾ ಚರ್ಚೆಗೆ ಬರುವಂತಹ ಬೆಳವಣಿಗೆಗಳು ನಿರಂತರವಾಗಿ ನಡೀತಾ ಇದೆ. ಅದು ಈಗಲೂ ಕೂಡ ಮುಂದುವರೆದಿದೆ. ಅಂದ್ರೆ ಟಿಕೆಟ್ ಘೋಷಣೆ ಆಗುವಂತಹ ಅಥವಾ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿಯೂ ಅಭ್ಯರ್ಥಿಯನ್ನ ಯಾರು ಮಾಡಬೇಕು ಅನ್ನುವಂತಹದ್ದೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ ಖುದ್ದು ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಅಂದ್ರೆ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಲಿಕ್ಕೆ ಬಹುತೇಕ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಪ್ರಯತ್ನವನ್ನ ಪಟ್ಟಿದ್ರು ಅಂತ ಹೇಳಲಾಗ್ತಿದೆ. ಆದ್ರೆ ಖುದ್ದು ಸಿದ್ದರಾಮಯ್ಯನವರಿಗೆ ಯತೀಂದ್ರ ಅವರನ್ನ ಕಣಕ್ಕಿಳಿಸಲಿಕ್ಕೆ ಮನಸ್ಸಿಲ್ಲ. ಯಾಕೆ ಅಂತಂದ್ರೆ ಅವರ ಮೇಲಿನ ಸಿಟ್ಟನ್ನ, ಅಂದ್ರೆ ಸಿದ್ದರಾಮಯ್ಯ ಅವರನ್ನ ವಿರೋಧ ಮಾಡುವ ನೆಪದಲ್ಲಿ ವಿರೋಧಿಗಳೆಲ್ಲರೂ ಒಂದಾಗ್ತಾರೆ. ಅದರಲ್ಲಿ ಕಾಂಗ್ರೆಸ್ನವರು ಸೇರ್ಕೊಂಡ್ರೆ ಸೋಲಿಸಿಬಿಡ್ತಾರೆ ಎನ್ನುವಂತಹ ಆತಂಕ ಸಿದ್ದರಾಮಯ್ಯನವರಿಗೂ ಇದೆ ಮತ್ತು ಕಾಂಗ್ರೆಸ್ನ ನಾಯಕರು ಅಂತಹದೊಂದು ಲೆಕ್ಕಾಚಾರವನ್ನ ಸಿದ್ದರಾಮಯ್ಯ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಈ ಕಾರಣಕ್ಕಾಗಿಯೇ ಯತೀಂದ್ರ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಪ್ರಸ್ತಾಪವನ್ನ ಖುದ್ದು ಸಿದ್ದರಾಮಯ್ಯನವರು ತಳ್ಳಿ ಹಾಕಿದ್ದಾರೆ ಎನ್ನುವಂತಹ ಬೆಳವಣಿಗೆ ಇತ್ತೀಚೆಗೆ ನಡೆದಿತ್ತು. ಇನ್ನು ಮುಂದುವರೆದು ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂತಹ ಎಸ್.ಟಿ. ಸೋಮಶೇಖರ್ ಅವರು ಸದ್ಯ ಈಗ ಬಿಜೆಪಿಯಲ್ಲಿದ್ದಾರೆ. ಅವರನ್ನ ಕರೆದುಕೊಂಡು ಬಂದು ಕಾಂಗ್ರೆಸ್ಗೆ ಒಕ್ಕಲಿಗರು ಅನ್ನುವ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿಸಿದ್ರೆ ಎಸ್.ಟಿ. ಸೋಮಶೇಖರ್ ಅವರನ್ನ
ಗೆಲ್ಲಿಸಿಕೊಳ್ಳಬಹುದು. ಸ್ವತಃ ಅವ್ರಿಗೂ ಆ ಶಕ್ತಿ ಸಾಮರ್ಥ್ಯ ಇರುವ ಕಾರಣಕ್ಕಾಗಿ ಕಾಂಗ್ರೆಸ್ ಗೆಲುವಿನ ದಡವನ್ನು ತಲುಪುತ್ತೆ ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಆ ವಿಚಾರವಾಗಿ ಇನ್ನಷ್ಟು ಪಕ್ವತೆ ಮುಂದಿನ ಹಂತದಲ್ಲಿ ಬರಬೇಕಾಗಿದೆ. ಈ ಕಾರಣಕ್ಕಾಗಿ ಸದ್ಯಕ್ಕೆ ಈಗ ಪಶುಸಂಗೋಪನಾ ಸಚಿವರಾಗಿರುವ ರೇಷ್ಮೆ ಸಚಿವರಾಗಿರುವ ಕೆ ವೆಂಕಟೇಶ್ ಅವರನ್ನ ಕಣಕ್ಕಿಳಿಸಬೇಕು. ಆ ಮೂಲಕವಾಗಿ ಪಿರಿಯಾಪಟ್ಟಣ ಅವರ ಹೋಮ್ ಟೌನ್ ಆಗಿರುವ ಕಾರಣಕ್ಕಾಗಿ, ಅಂದ್ರೆ ವೆಂಕಟೇಶ್ ಅವರ ನಿರಂತರವಾಗಿ ಗೆದ್ದು ಬಂದಿರುವಂತಹ ಕ್ಷೇತ್ರ ಆಗಿರುವ ಕಾರಣಕ್ಕಾಗಿ ಅದರ ಪಕ್ಕದ ಹುಣಸೂರು ಇರಬಹುದು ಅಥವಾ ಮಡಿಕೇರಿ ಅಥವಾ ಸೋಮವಾರಪೇಟೆ ಅಥವಾ ಅಕ್ಕಪಕ್ಕದ ಚಾಮುಂಡೇಶ್ವರಿ, ಹೀಗೆ ಬಹುತೇಕ ಕ್ಷೇತ್ರಗಳನ್ನ ಅವರು ಕವರ್ ಮಾಡಿಕೊಳ್ತಾರೆ. ಸಿದ್ದರಾಮಯ್ಯನವರ ಒಂದು ದೊಡ್ಡ ನೆಟ್ವರ್ಕ್ ಏನಿದೆ ಮೈಸೂರು ಜಿಲ್ಲೆಯಲ್ಲಿ, ಅದು ಕೆಲಸ ಮಾಡಿದ್ರೆ ವೆಂಕಟೇಶ್ ಅವರನ್ನ ಗೆಲ್ಲಿಸಿಕೊಳ್ಳಬಹುದು ಅನ್ನುವ ಲೆಕ್ಕಾಚಾರ ಇದೆ. ಆದ್ರೆ ಖುದ್ದು ಕೆ ವೆಂಕಟೇಶ್ ಅವರಿಗೆ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತಹ ಮನಸ್ಸಿಲ್ಲ ಅನ್ನುವಂತಹದ್ದು ಗೊತ್ತಾಗಿದೆ. ಇದು ಮೈಸೂರಿಗೆ ಸಂಬಂಧಪಟ್ಟ ವಿಚಾರ. ಈ ಕಾರಣಕ್ಕಾಗಿ ಈಗಲೂ ಮೈಸೂರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವಂತಹದ್ದು ಒಂದು ಕ್ವಶನ್ ಮಾರ್ಕ್ ಆಗಿಯೇ ಉಳಿದಿದೆ. ಇನ್ನು ಚಾಮರಾಜನಗರಕ್ಕೆ ಬರೋದಾದ್ರೆ ಆಕಾಂಕ್ಷಿಗಳು ಅನ್ನುವ ರೀತಿಯಲ್ಲಿ GN ನಂಜುಂಡಸ್ವಾಮಿ ಅವರು ಮಾಜಿ ಸಚಿವರು ಕಾಣಿಸ್ತಾ ಇದ್ದಾರೆ. ಆದ್ರೆ HC ಮಹದೇವಪ್ಪ ಅವರ ಮೇಲೆ ಹೆಚ್ಚಿನ ಒತ್ತಡ ಇದೆ. ಅವರು ಪುತ್ರನಿಗೆ ಟಿಕೆಟ್ ಕೇಳ್ತಿದ್ದಾರೆ ಸುನೀಲ್ ಬೋಸ್ ಅವರಿಗೆ. ಸುನೀಲ್ ಬೋಸ್ ನಿಂತ್ರೆ ಗೆಲ್ತಾರೆ, ಮಹದೇವಪ್ಪ ನಿಂತ್ರೆ ಗೆಲ್ಲಬಹುದು, ಅಂದ್ರೆ ಸುನೀಲ್ ಬೋಸ್ ನಿಂತ್ರೆ ಸೋಲ್ತಾರೆ, ಅವರಪ್ಪ ಮಹದೇವಪ್ಪ ನಿಂತ್ರೆ ಗೆಲ್ಲಬಹುದು ಅನ್ನುವ ಮಾತುಗಳು ಎಲ್ಲ ಕಾರ್ಯಕರ್ತರ ಮಾತುಗಳಲ್ಲಿ ಬಾಯಿಗಳಲ್ಲೂ ಇದೆ. ಈ ಕಾರಣಕ್ಕಾಗಿ ಯಾವ ರೀತಿಯಲ್ಲಿ ಟಿಕೆಟ್ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂತಹದ್ದು ಖುದ್ದು ಸಿದ್ದರಾಮಯ್ಯನವರಿಗೆ ಈ ಎರಡು ಕ್ಷೇತ್ರಗಳಲ್ಲಿ ಗೊಂದಲ ಅಥವಾ ಒಂದು ದೊಡ್ಡ ತಲೆನೋವು ಅನ್ನುವ ರೀತಿಯಲ್ಲಿ. ಓಕೆ ರಂಗಸ್ವಾಮಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.